ನಮಸ್ಕಾರ ಸ್ನೇಹಿತರೆ. 2020ರಲ್ಲಿ ದೇಶವೇ ಬೆಚ್ಚಿ ಬೀಳುವಂತಹ ಸುದ್ದಿ. ಅದು ತಮಿಳುನಾಡಿನಲ್ಲಿ ತೀವ್ರ ಸ್ವರೂಪವಾದ ಹೋರಾಟವು ಸಹ ನಡೆದಿತ್ತು. ವಿಶ್ವಸಂಸ್ಥೆಯು ಸಹ ಖಂಡಿಸಿದಂತಹ ಪ್ರಕರಣ. ಈಗ ಆ ಪ್ರಕರಣಕ್ಕೆ ತಾರ್ಕಿಕವಾದ ಒಂದು ಅಂತ್ಯವನ್ನು ಮುತ್ತುಕುಮಾರನ್ ನ್ಯಾಯಾಧೀಶರು 9 ಜನ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಅಪರಾಧಿಗಳು ಪೊಲೀಸರಿಗೆ ಮರಣದಂಡನೆ ಶಿಕ್ಷೆಯನ್ನು ನೀಡಿದ್ದಾರೆ. ಈ ತೀರ್ಪು ಹೊರಹೊಮ್ಮಿದ್ದು ಮದುರೈ ನ್ಯಾಯಾಲಯದಲ್ಲಿ. ವಿಷಯಕ್ಕೆ ನಾವು ಮುಂದುವರಿಯೋಣ. ಎಂದಿನಂತೆ ಜಯರಾಜ್ ಅವರು ತಮ್ಮ ಮೊಬೈಲ್ ಅಂಗಡಿಯನ್ನು ತೆರೆದಿರ್ತಾರಲ್ಲಿ. ಅವಧಿ ಮೀರಿ ಲಾಕ್ಡೌನ್ನಲ್ಲಿ ನೀವು ಅಂಗಡಿಯನ್ನು ತೆರೆದಿದ್ದೀರಿ ಎಂಬ ಕಾರಣವನ್ನು ಒಡ್ಡಿ ಜಯರಾಜ್ ಅವರನ್ನು ಠಾಣೆಗೆ ಪೊಲೀಸರು ಕರೆದುಕೊಂಡು ಹೋಗ್ತಾರಲ್ಲಿ. ನಂತರ ಅವರಿಗೆ ತೀವ್ರವಾದ ಹಲ್ಲೆಯನ್ನು ಮಾಡಿರ್ತಾರಲ್ಲಿ. ಈ ಸುದ್ದಿಯನ್ನು ತಿಳಿದಂತಹ ಮಗ ಬೆನೆಕ್ಸ್ ಸಹ ಸಾತಾಕುಳಂ ಪೊಲೀಸ್ ಠಾಣೆಗೆ ಹೋಗಿರ್ತಾರಲ್ಲಿ. ತನ್ನ ತಂದೆಗೆ ಆದಂಥ ಹಲ್ಲೆಯನ್ನು ಅವರು ಕೇಳ್ತಾರಲ್ಲಿ. ಈ ವಿಚಾರವನ್ನು ಕೇಳಿದಂತಹ ಪೊಲೀಸರು ಸಬ್ ಇನ್ಸ್ಪೆಕ್ಟರ್ ಶ್ರೀಧರ್ ಅವರು ಹಾಗೂ 10 ಜನ ಸಿಬ್ಬಂದಿಗಳು ಅವರ ಮೇಲೆ, ಜಯರಾಜ್ ಮತ್ತು ಬೆನಿಕ್ಸ್ ಮೇಲೆ ತೀವ್ರತರವಾದ ಹಲ್ಲೆಯನ್ನು ಮಾಡ್ತಾರೆ. ಅಲ್ಲಿ ಅವರ ಗುಪ್ತಾಂಗಕ್ಕೆ ಹೊಡಿತಾರೆ. ಅಲ್ಲಿ ಅವರ ದೇಹದ ಅಂಗಾಂಗಕ್ಕೆ ತೀವ್ರವಾದ ಹಲ್ಲೆಯನ್ನು ಮೇಜಿನ ಮೇಲೆ ನಿಲ್ಲಿಸಿ ಕಾಲುಗಳನ್ನು ಮಡಿಸಿ ತೀವ್ರತರವಾದ ಹಲ್ಲೆಯನ್ನು ಮಾಡಿ ಲಾಕಪ್ ಡೆತ್ ಮಾಡಿಬಿಡ್ತಾರೆ. ಅಲ್ಲಿ ಹಲ್ಲೆ ಇದ್ದಂತಹ ಹೆಡ್ ಕಾನ್ಸ್ಟೇಬಲ್ ರೇವತಿಯವರು ನೋಡ್ತಾ ಇರ್ತಾರೆ. ಅಲ್ಲಿ ಈ ಪ್ರಕರಣದಲ್ಲಿ ಶಿಕ್ಷೆಯಾಗಲು ಪ್ರಮುಖ ಸಾಕ್ಷಿ ಅಂದರೆ ಹೆಡ್ ಕಾನ್ಸ್ಟೇಬಲ್ ರೇವತಿಯವರು. ಅವರಿಗೆ ನಾವು ಒಂದು ಸಲ್ಯೂಟ್ ಮಾಡಲೇಬೇಕು. ಲಾಕಪ್ ಡೆತ್ ಆದಂತಹ ಬೆನಿಕ್ಸ್ ಹಾಗೂ ಜಯರಾಜ್ ಅವರನ್ನು ಇದು ಸಹಜ ಸಾವು ಎಂಬುದಂತೆ ಬಿಂಬಿಸೋಕ್ಕೆ ಪ್ರಯತ್ನಿಸಲಾಗುತ್ತದೆ. CCTV ಫುಟೇಜ್ಗಳನ್ನು ಅಳಿಸಲಾಗುತ್ತದೆ. ಯಾವ ಆಯಾಮದಲ್ಲಿ ಸಾಕ್ಷ್ಯಗಳನ್ನು ನಾಶಪಡಿಸಬಹುದೋ ಆ ರೀತಿಯಾಗಿ ನಾಶಪಡಿಸಲು 10 ಜನ ಪೊಲೀಸರು ಸಹ ಸಬ್ ಇನ್ಸ್ಪೆಕ್ಟರ್, ASI, PSI, ಹೆಡ್ ಕಾನ್ಸ್ಟೇಬಲ್ ಎಲ್ಲರೂ ಸಹ ಪ್ರಯತ್ನಿಸ್ತಾರಲ್ಲಿ. ಆನಂತರ ಈ ಪ್ರಕರಣ ಬೃಹತ್ ಪ್ರಮಾಣದಲ್ಲಿ ದೇಶ ವಿದೇಶದಲ್ಲಿ ಮಟ್ಟದಲ್ಲಿ ತನ್ನ ಬೆಳವಣಿಗೆಯನ್ನು ಪ್ರಖರವಾಗಿ ತೆಗೆದುಕೊಂಡದ್ರಿಂದ ಇವತ್ತು ಮದುರೈ ನ್ಯಾಯಾಲಯವು ಮುತ್ತುಕುಮಾರನ್ ಅವರ ನ್ಯಾಯಪೀಠವು 9 ಜನ ಪೊಲೀಸರಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿದೆ. ಹಾಗೂ ಕರೋನಾ ಟೈಮಲ್ಲಿ ಸಬ್ ಇನ್ಸ್ಪೆಕ್ಟರ್ ಒಬ್ಬರು ತೀರ್ಕೊಂಡಿದ್ದಾರೆ. ಒಟ್ಟಾರೆ 10 ಜನ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಕೊಲೆಯಲ್ಲಿ ಭಾಗಿಯಾಗಿದ್ದ ಲಾಕಪ್ ಡೆತ್ತಲ್ಲಿ ಮಾಡಿದಂತಹ ವ್ಯಕ್ತಿಗಳಾಗಿದ್ದರು. ಇವತ್ತು
ಅವರೆಲ್ಲ ಆಗಿನ ಪ್ರಕರಣ ನಡೆದ ದಿನದಿಂದಲೂ ಜಾಮೀನು ಸಿಗದೆ ತೂತುಕುಡಿ ಜೈಲಿನಲ್ಲಿ ಕುಳಿತಿದ್ದಂತಹ 10 ಜನ ಪೊಲೀಸರಿಗೂ ಮಧುರೈ ನ್ಯಾಯಾಲಯ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿದೆ. ಈ ತೀರ್ಪು ನೊಂದ ಕುಟುಂಬಕ್ಕೂ ಹಾಗೂ ಭಾರತ ದೇಶದಲ್ಲಿ ಅಧಿಕಾರ ಇದ್ದರೆ ಅವು ಸರ್ಕಾರಿ ಕೆಲಸದಲ್ಲಿ ಇದ್ದ ಮಾತ್ರಕ್ಕೆ ನಾವೇ ಸರ್ವಾಧಿಕಾರಿಗಳು ಎಂಬಂತೆ ಆಡುವಂತಹ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ತೀರ್ಪು ಎಂದು ಹೇಳುತ್ತಾ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರಮೇಶ್ MS ಚಾನಲ್. ಎಲ್ಲರಿಗೂ ಧನ್ಯವಾದ.